ಕನ್ನಡ ಜಿಲ್ಲಾಡಳಿತ ಎಡವಿದೆ ಅಂತ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ದುಬೈನಿಂದ ಬಂದ ಕನ್ನಡಿಗರಿಂದ ಈಗ ನಿರ್ಲಕ್ಷ್ಯ ಆಗಿದೆ ಅಂತ ಆರೋಪದ ಮಾತುಗಳು ಕೇಳಿ ಬರ್ತಾ ಇರೋದು. ದುಬೈನಿಂದ ಬಂದವರನ್ನ ಏರ್ಪೋರ್ಟ್ ನಲ್ಲಿ ಕಾಯಿಸಿದೆ ಅಂತೆ ಜಿಲ್ಲಾಡಳಿತ. ಇಲ್ಲಿ ಪ್ರಾಬ್ಲಮ್ ಯಾವ ತರ ಆಗ್ತಿದೆ ಅಂತ ಅವರು ಆರೋಪ ಮಾಡ್ತಿರೋದು ಅಂದ್ರೆ 33 ಮಂದಿಯನ್ನ ಕ್ವಾರಂಟೈನ್ ಮಾಡುವಲ್ಲಿ ನಿರ್ಲಕ್ಷ್ಯ ತೋರಿದೆ ಜಿಲ್ಲಾಡಳಿತ ಅಂತ. ಏರ್ಪೋರ್ಟ್ ನಲ್ಲಿ ಗರ್ಭಿಣಿ ಸೇರಿದಂತೆ 33 ಜನ ಪಾಪ ತುಂಬಾ ವೇಟ್ ಮಾಡಿದ್ದಾರೆ, ಪರದಾಟ ಪಟ್ಟಿದ್ದಾರಂತೆ. 176 ಮಂದಿಯಲ್ಲಿ 150 ಮಂದಿಗೆ ಮಾತ್ರ ಹೋಟೆಲ್ನಲ್ಲಿ ರೂಮ್ ಬುಕ್ ಆಗಿದೆ ಅಂತೆ. ಇನ್ನು 33 ಮಂದಿಯನ್ನ ಕ್ವಾರಂಟೈನ್ ಮಾಡುವಲ್ಲಿ ನಿರ್ಲಕ್ಷ್ಯ ಮಾಡಿದ್ದಾರೆ. 33 ಮಂದಿ ಖಾಸಗಿ ಹಾಸ್ಟೆಲ್ನಲ್ಲಿ ತಂಗೋದಕ್ಕೆ ಬಯಸಿದ್ರು. ಜಿಲ್ಲಾಡಳಿತ ನಿಗದಿ ಮಾಡಿದಂತೆ ಒಂದು ಖಾಸಗಿ ಹಾಸ್ಟೆಲ್, ಆದ್ರೆ ಎಲ್ರಿಗೂ ಲಾಡ್ಜ್ಗಳಲ್ಲೇ ಉಳ್ಕೊಳ್ಳಿ ಅಂತ ಸೂಚನೆಯನ್ನ ಜಿಲ್ಲಾಡಳಿತ ಕೊಡ್ತಾ ಇದೆಯಂತೆ. ಈಗ 2 ಖಾಸಗಿ ಹಾಸ್ಟೆಲ್ಗಳಲ್ಲಿ ವ್ಯವಸ್ಥೆ ಆಗಿಲ್ಲ ಅಂತ ಈಗ ನೆಪ ಹೇಳ್ತಾ ಇದೆಯಂತೆ ಜಿಲ್ಲಾಡಳಿತ. ಹಿಂಗಾಗಿ 33 ಮಂದಿ ಹೋಟೆಲ್ ಶುಲ್ಕ ಪಾವತಿಸಲಾಗದೆ ಅತಂತ್ರ ಪರಿಸ್ಥಿತಿಯಲ್ಲಿ ಇದ್ದಾರೆ. ಸೊ ಇದೆಲ್ಲಿ ತನಕ ಕಂಟಿನ್ಯೂ ಆಗಿ ಹೋಗಿದೆ ಅಂತಂದ್ರೆ ಈಗ ಬೆಳಗಿನ ಜಾವ 4 ಗಂಟೆ ತನಕನೂ ಕೂಡ ಏರ್ಪೋರ್ಟ್ ನಲ್ಲೇ ಪರದಾಟವನ್ನ ಪಟ್ಟಿದ್ದಾರೆ. ಕೊನೆಗೆ ಸ್ಥಳೀಯರ ಮನವಿ ಮೇರೆಗೆ ಲಾಡ್ಜ್ ನಲ್ಲಿ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ. ಇವತ್ತು ಖಾಸಗಿ ಹಾಸ್ಟೆಲ್ ನಲ್ಲಿ ವ್ಯವಸ್ಥೆ ಮಾಡುವಂತ ಭರವಸೆಯನ್ನ ಜಿಲ್ಲಾಡಳಿತ ಕೊಟ್ಟಿದೆಯಂತೆ. ಈಗ ಬಂದ ತಕ್ಷಣ ಯಾರ್ಯಾರು ಎಲ್ಲೆಲ್ಲಿ ಕ್ವಾರಂಟೈನ್ ಆಗ್ತಾರೆ, ಮೊದಲೇ ರೂಮ್ ಬುಕ್ ಆಗಿರುತ್ತೆ, ಮತ್ತೆ ಇವ್ರು ಬಯಸಿದಲ್ಲಿ ಆ ಹೋಟೆಲ್ಗಳಿಗೆ ಕರ್ಕೊಂಡು ಹೋಗಿ ಕ್ವಾರಂಟೈನ್ ಮಾಡ್ತಾ ಇದ್ದಾರೆ. ಬಟ್ ಈ 33 ಜನ ಪರ್ಟಿಕ್ಯುಲರ್ ಆಗಿ ಇವ್ರ ವಿಚಾರದಲ್ಲಿ ಏನಾಗಿದೆ ಅಂತಂದ್ರೆ, ಇವರು ಹಾಸ್ಟೆಲ್ನಲ್ಲಿ ನಮಗೆ ವ್ಯವಸ್ಥೆ ಮಾಡಿಕೊಡಿ, ಖಾಸಗಿ ಹಾಸ್ಟೆಲ್ನಲ್ಲಿ ನಾವು ಅಲ್ಲೇ ಇರ್ತೀವಿ, ಹೋಟೆಲ್ಗೆಲ್ಲ ಬೇಡ ಅಂತ ಇವರು ಕೇಳ್ಕೊಂಡಿದ್ದಾರೆ. ಬಟ್ ಇವ್ರು ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿತ್ತು. ಬಟ್ ಈಗ ಬೇರೆ ಬೇರೆ ಏನೋ ನೆಪ ಹೇಳ್ತಾ ಇದಾರಂತೆ, ಅಲ್ಲಿ ವ್ಯವಸ್ಥೆ ಆಗ್ಲಿಲ್ಲ. ಹಾಗಾಗಿ ಈಗ ಸದ್ಯಕ್ಕೆ ಟೆಂಪ್ರರಿ ಆಗಿ ನೀವು ಬೇರೆ ಕಡೆ ಇರಿ ಅಂತ ಹೇಳ್ತಾ ಇದಾರಂತೆ. ಈಗ ದುಡ್ಡು ಕಟ್ಟರಿಗೆ ಕೂಡ ಈಗ ಅತಂತ್ರವಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಟ್ ಬೆಳಗಿನ ಜಾವ 4 ಗಂಟೆ ತನಕ ಹಿಂಗೆ ಕಂಟಿನ್ಯೂ ಆಗಿದೆ. ವಿಪರ್ಯಾಸ ಏನು ಅಂತಂದ್ರೆ, ಗರ್ಭಿಣಿ ಸೇರಿದಂತೆ 33 ಜನ ಅಲ್ಲಿ ಇದ್ರು, ಸಾಕಷ್ಟು ಪ್ರಾಬ್ಲಮ್ ಅವ್ರಿಗೆ ಆಗಿದೆ. ಜಿಲ್ಲಾಡಳಿತ ಇಷ್ಟು ಡಿಲೇ ಯಾಕೆ ಮಾಡ್ತು, ನಾವು ಮೊದಲೇ ಹೇಳಿದ್ವಿ, ಆದ್ರೂ ಕೂಡ ಅವ್ರು ಎಚ್ಚೆತ್ಕೊಂಡಿರ್ಲಿಲ್ಲ, ನಮ್ಗೆ ಸರಿಯಾಗಿ ಅಲ್ಲಿ ಅವ್ರ ಫೆಸಿಲಿಟಿ ಕೊಟ್ಟಿಲ್ಲ ಅಂತ ಜಿಲ್ಲಾಡಳಿತದ ವಿರುದ್ಧ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ವಿಮ್ಸ್ ನಲ್ಲಿ ಚಿಕಿತ್ಸೆ ಪಡೆದಿದ್ದಂತ ಯುವತಿಗೆ ಸೋಂಕಿದೆ. ಬಳ್ಳಾರಿಯ ವಿಮ್ಸ್ ವೈದ್ಯರಿಗೆ ಈಗಾಗಲೇ ಕ್ವಾರಂಟೈನ್ ಮಾಡಲಾಗಿದೆ. ಸ್ಟಾಫ್ ನರ್ಸ್ ಗಳಿಗೆ ಈಗ ಕ್ವಾರಂಟೈನ್ಗೆ ಒತ್ತಾಯವನ್ನ ಮಾಡಲಾಗ್ತಿದೆ ಅನ್ನೋ ವಿಚಾರ ಗೊತ್ತಾಗಿದೆ. ವಿಮ್ಸ್ ನಲ್ಲಿ ಚಿಕಿತ್ಸೆ ಪಡೆದಿದ್ದಂತ ಯುವತಿಗೆ ಈಗ ಸೋಂಕಿದೆ ಅಂತ ಗೊತ್ತಾದ ತಕ್ಷಣ ಬಳ್ಳಾರಿಯ ವಿಮ್ಸ್ ವೈದ್ಯರಿಗೆ ಈಗಾಗಲೇ ಕ್ವಾರಂಟೈನ್ ಎಲ್ಲ ಮಾಡಿದ್ದಾರಂತೆ. ಬಟ್ ಉಳಿದವ್ರ ಸಿಬ್ಬಂದಿಗಳು ಇರ್ತಾರಲ್ಲ, ಸೊ ಅವ್ರಿಗೆ ಯಾರೆಲ್ಲ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅವ್ರನ್ನೂ ಕೂಡ ಕ್ವಾರಂಟೈನ್ ಮಾಡಬೇಕು ಅಂತ ಒತ್ತಾಯದ ಮಾತುಗಳೀಗ ಕೇಳಿ ಬರ್ತಾ ಇರೋದು. ಮತ್ತೀಗ ತಮಗೂ ಕೂಡ ಕೋವಿಡ್ ಟೆಸ್ಟ್ ಮಾಡಿಸಿ ಅಂತ ಗಲಾಟೆ ಮಾಡ್ತಾ ಇದ್ದಾರಂತೆ. ವಿಮ್ಸ್ ನಲ್ಲಿ ಆಕ್ರೋಶವನ್ನ ಸ್ಟಾಫ್ ನರ್ಸ್ಗಳು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಕನ್ಫರ್ಮ್ ಕೇಸ್ ಬಂತು ಅಂದ ತಕ್ಷಣ ಆ ಒಂದು ಪರ್ಟಿಕ್ಯುಲರ್ ಪೇಷಂಟಿಗೆ ಯಾರು ಟ್ರೀಟ್ಮೆಂಟ್ ಕೊಟ್ಟಿರ್ತಾರೆ, ಸೊ ಅವರು ಕೂಡ ಈಗ ಟೆಸ್ಟ್ಗೆ ಒಳಪಡಬೇಕಾಗುತ್ತೆ. ಸೊ ಅವ್ರು ಇದನ್ನ ಕೇಳ್ತಾ ಇದ್ದಾರೆ, ನಮಗೂ ಕೂಡ ಟೆಸ್ಟ್ ಮಾಡಿಸಿ, ನಾವು ಕಾಂಟ್ಯಾಕ್ಟಿಗೆ ಬಂದಿದ್ದೀವಿ, ನಾವು ಆ ಪರ್ಟಿಕ್ಯುಲರ್ ಪೇಷಂಟಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಕ್ವಾರಂಟೈನ್ ಆಗಿದ್ದಾರೆ ಸರಿ ಕೆಲವರು, ಬಟ್ ಉಳಿದವ್ರಿಗೆ ಟೆಸ್ಟ್ ಮಾಡಿಸಿ ಅಂತ ಕೇಳಿದ್ರು ಕೂಡ ಈಗ ಸದ್ಯಕ್ಕೆ ಯಾವ ತರ ಡಿಸಿಷನ್ ತಗೊಳ್ತಾರೆ, ಈಗ ಇವ್ರು ಒತ್ತಾಯ ಮಾಡ್ತಾ ಇದ್ದಾರೆ, ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಸೊ ಮುಂದೆ ಟೆಸ್ಟ್ ಮಾಡಿಸ್ತಾರ ಅನ್ನೋದನ್ನ ನೋಡಬೇಕು. ತಮಗೂ ಕೋವಿಡ್ ಟೆಸ್ಟ್ ಮಾಡಿಸಿ ಅಂತ ಸ್ಟಾಫ್ ನರ್ಸ್ಗಳು ಒತ್ತಾಯ ಮಾಡಿ ಗಲಾಟೆಯನ್ನ ಮಾಡಿದಾರಂತೆ. ಆಘಾತಕಾರಿ ವಿಚಾರಗಳಾಗ್ತಾ ಇದೆ. ಯಾಕಂದ್ರೆ ಹೆಲ್ತ್ ವಾರಿಯರ್ಸ್ಗೆ ಪಾಸಿಟಿವ್ ಬರ್ತಾ ಇದೆ. ವಿಕ್ಟೋರಿಯಾ ಆಸ್ಪತ್ರೆಯ ನರ್ಸ್ಗೆ ಕೊರೋನಾ ಪಾಸಿಟಿವ್ ಬಂದಿದೆ. ಕೋವಿಡ್ ವಾರ್ಡ್ ನಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು ಈ ನರ್ಸ್. ಕೊರೋನಾ ವಾರಿಯರ್ಸ್ಗೆ ಕೊರೋನಾ ಪಾಸಿಟಿವ್ ಬರ್ತಾ ಇದೆ. ಇದಕ್ಕೆ ಮುಂಚಿನ ಸ್ಟೋರಿ ನಾವು ನೋಡಿದ್ವಲ್ಲ, ಬಳ್ಳಾರಿಯಲ್ಲಿ ಹೆಂಗ್ ಪ್ರಾಬ್ಲಮ್ ಆಯ್ತು ಅಂತ. ಟ್ರೀಟ್ಮೆಂಟ್ ಕೊಟ್ಟಿರೋದ್ರಿಂದ ನಮಗೂ ಕೋವಿಡ್ ಟೆಸ್ಟ್ ಮಾಡಿಸಿ ಅಂತ ಅಲ್ಲಿನ ಸ್ಟಾಫ್ ನರ್ಸ್ಗಳು ಒತ್ತಡವನ್ನ ಹಾಕ್ತಾ ಇದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಪಾಸಿಟಿವ್ ಬಂದ್ಬಿಟ್ಟಿದೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೋವಿಡ್ಗೋಸ್ಕರನೇ ಅವ್ರು ಕೆಲಸ ಮಾಡ್ತಾ ಇದ್ರು, ಅದೇ ವಾರ್ಡ್ ನಲ್ಲಿ ಕೆಲಸ ಮಾಡ್ತಾ ಇದ್ರು. ಆಸ್ಪತ್ರೆಯ ನರ್ಸ್ಗೆ ಇದೀಗ ಕೊರೋನಾ ಪಾಸಿಟಿವ್ ಬಂದಿದೆ. ಅವ್ರು ಪರ್ಟಿಕ್ಯುಲರ್ ಆಗಿ ಕೆಲಸ ಮಾಡ್ತಾ ಇದ್ದಿದ್ದೆ ಕೋವಿಡ್ ವಾರ್ಡ್ ನಲ್ಲಿ. ಸೊ ಇದೀಗ ಸೋಂಕಿತ ನರ್ಸ್ ಐಸೋಲೇಷನ್ ವಾರ್ಡ್ಗೆ ಶಿಫ್ಟ್ ಆಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ಆತಂಕ ಹೆಂಗಿರುತ್ತೆ ಅಂತಂದ್ರೆ, ಈಗ ಹೆಲ್ತ್ ವಾರಿಯರ್ಸ್ಗೆ ಬಂದ್ಬಿಟ್ರೆ, ಪರ್ಟಿಕ್ಯುಲರ್ ಆಗಿ ಆಸ್ಪತ್ರೆಯಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರಿಗೆ ಬಂದ್ಬಿಟ್ರೆ, ಅವ್ರು ಯಾರಿಗೆಲ್ಲ ಈಗ ಟ್ರೀಟ್ ಮಾಡಿದ್ದಾರೆ, ಮತ್ತೆ ಬೇರೆ ಹೆಲ್ತ್ ವರ್ಕರ್ಸ್ ಅವ್ರ ಕಾಂಟ್ಯಾಕ್ಟಿಗೆ ಯಾರೆಲ್ಲ ಬಂದಿದ್ದಾರೆ, ಸೊ ಸ್ವಲ್ಪ ಆತಂಕ ಪಡುವಂತ ವಿಚಾರ. ಈಗ PPE ಕಿಟ್ ಸೇರಿದಂತೆ ಏನ್ ಪ್ರಿಕಾಷನರಿ ಮೆಜರ್ಸ್ ಬೇಕು ಎಲ್ಲ ತಗೊಂಡಿರ್ತಾರೆ. ಬಟ್ ಈಗ ವಾರ್ಡ್ ನಲ್ಲೇ ಅವ್ರು ಪರ್ಟಿಕ್ಯುಲರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಸ್ವಲ್ಪ ರಿಸ್ಕ್ ಜಾಸ್ತಿ ಇರುತ್ತೆ.
ಅಷ್ಟು ಪ್ರಿಕಾಷನರಿ ಮೆಷರ್ಸ್ ತಗೊಂಡ್ರು ಕೂಡ ಈಗ ಪಾಸಿಟಿವ್ ಬಂತು ಅಂತಂದ್ರೆ ಸೊ ಉಳ್ದಂತ ಅವ್ರ ಕೊಲೀಗ್ಸ್ಗೆಲ್ಲ ಈಗ ಟೆಸ್ಟ್ ಮಾಡ್ತಾರೆ, ಐಸೋಲೇಟ್ ಮಾಡಿರ್ತಾರೆ. ಸೊ ಇವೆಲ್ಲ ವಿಚಾರ ಸ್ವಲ್ಪ ಆಘಾತಕಾರಿ ಬೆಳವಣಿಗೆ ಆಗುತ್ತೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಕೋವಿಡ್ ವಾರ್ಡ್ನಲ್ಲಿ ಕೆಲಸ ಮಾಡ್ತಿದ್ದಂತ ನರ್ಸ್ಗೆ ಕೊರೋನಾ ಪಾಸಿಟಿವ್ ಇದೀಗ ಬಂದಿದೆ. ಸೋಂಕಿತ ನರ್ಸನ್ನ ಈಗ ಐಸೋಲೇಟ್ ಮಾಡಿ ಅಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಬ್ರೇಕ್ ಆದ್ಮೇಲೆ.